ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಶ್ರೀ ಅನ್ನದಾನೇಶ್ವರ ಪಿಯು ಕಾಲೇಜಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ರಲ್ಲಿ ಉತ್ತರ ವಲಯ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ. ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 2024-25ನೇ ಸಾಲಿನ ಗಜೇಂದ್ರಗಡ ತಾಲೂಕು ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟ ಶುಕ್ರವಾರ ದಿನ ನಡೆಯಿತು. ಪಟ್ಟಣದ ಪುರ್ಕಿರಿ ಕ್ರಾಸ್ ಬಳಿಯಿರುವ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ಗದಗಿಯವರ ಆಶ್ರಯದಲ್ಲಿ ಶುಕ್ರವಾರ ಬೆಳಿಗ್ಗೆ ಆರಂಭವಾದ 2024-25ನೇ ಸಾಲಿನ ಗಜೇಂದ್ರಗಡ ತಾಲೂಕು ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟಕ್ಕೆ ಶ್ರೀ ಶಾಸಕ ಜೆಎಸ್ ಪಾಟೀಲ್ ಚಾಲನೆ ನೀಡಿದರು. ಗಜೇಂದ್ರಗಡ ತಾಲೂಕಿನ 14 ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳು, ಉಪನ್ಯಾಸಕರು, ತರಬೇತುದಾರರು, 20ಕ್ಕೂ ಹೆಚ್ಚು ನಿರ್ಣಾಯಕರು ಭಾಗವಹಿಸಿದ್ದರು. ಶಾಸಕರು ಕ್ರೀಡಾ ಜ್ಯೋತಿ ಸ್ವೀಕಾರ ಮಾಡಿದರೆ ಡಿಡಿಪಿಒ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು. ನಂತರ ಧ್ವಜಾಗೌರವ ಸಲ್ಲಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಗಜೇಂದ್ರಗಡ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸುವ ನಾನು ಕ್ರೀಡಾ ಮನೋಭಾವದಿಂದ ಸ್ಪರ್ಧಿಸಿ ಯಾವುದೇ ಕ್ರೀಡೆಗೆ ಚ್ಯುತಿ ಬಾರದಂತೆ ಕ್ರೀಡಾ ನಿಯಮಕ್ಕೆ ಹಾಗೂ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಕಾಯ, ವಾಚ, ಮನಸ ಹಾಗೂ ಶ್ರದ್ಧೆಯಿಂದ ಆಟವಾಡಿ ಈ ಕ್ರೀಡಾಕೂಟದಿಂದ ನಮ್ಮ ರಾಷ್ಟ್ರದ ಗೌರವವನ್ನು ಹೆಚ್ಚಿಸುತ್ತೇನೆಂದು ಈ ಧ್ವಜದ ಅಡಿಯಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್. ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅನ್ನದಾನೇಶ್ವರ ವಿಜಯ ವಿದ್ಯಾ ಪ್ರಸಾರಕ ಸಮಿತಿಯ ಅಧ್ಯಕ್ಷರಾದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ, ಉತ್ತಮ ಶಾರೀರಕ್ಕೆ ಹಾಗೂ ಆರೋಗ್ಯಯುತ ಜೀವನಕ್ಕೆ ಭೌತಿಕ ಸಾಮರ್ಥ್ಯದ ಜೊತೆಗೆ ದೈಹಿಕ ಸಾಮರ್ಥ್ಯ ಅವಶ್ಯಕವಾಗಿದೆ ಎಂದರು. ಪಡಿಸಿದ್ದಾರೆ. ಕ್ರೀಡೆ ಅದಕ್ಕೆ ಅದರದೇ ಆಗಿರತಕ್ಕಂತಹ ಮಹತ್ವ ಇದೆ ಅನ್ನೋದು ತಮಗೆಲ್ಲ ತಿಳಿದಿರತಕ್ಕಂತಹ ವಿಷಯ. ದೇವನ ಸೃಷ್ಟಿ ಒಳಗೆ ದೇಹ ಅಂತಕ್ಕಂತಹ ಅದ್ಭುತವಾದಂತಹ ಒಂದು ಉಪಕರಣವನ್ನ ನಮಗೆ ಕೊಟ್ಟಿದ್ದಾನೆ. ಬೌದ್ಧಿಕವಾಗಿ ನಾವು ಸಾಕಷ್ಟು ಸಾಮರ್ಥ್ಯಗಳನ್ನು ಹೊಂದಿರಬಹುದು, ಆದರೆ ದೈಹಿಕ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಭೌತಿಕವಾದದ್ದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಜಗತ್ತನ್ನ ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಇದೇ ದೇಹ ಅಂತಕ್ಕಂತಹದ್ದನ್ನ ಸುಂದರವಾಗಿರ್ತಕ್ಕಂತಹ ಯಾವುದನ್ನೇ ಸೃಷ್ಟಿ ಮಾಡಿರಲಿ ಮಾನವ, ಅವನು ತನ್ನ ಭೌತಿಕವಾಗಿರ್ತಕ್ಕಂತಹ ಶರೀರದಿಂದನ ಬೌದ್ಧಿಕತೆಯನ್ನು ಉಪಯೋಗ ಮಾಡಿಕೊಂಡು ಮಾಡಿರ್ತಾನೆ ಅಂತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು. ಇವತ್ತು ಹಲವಾರು ಸಂದರ್ಭಗಳೊಳಗೆ ಬೌದ್ಧಿಕತೆಗೆ ನಾವು ಮಹತ್ವ ಕೊಟ್ಟಷ್ಟು ನಾವು ಶಾರೀರಿಕವಾಗಿ ಮಹತ್ವವನ್ನು ಕೊಡವಲ್ವಿ. ಶಾರೀರಿಕವಾಗಿ ಮಹತ್ವವನ್ನು ಕೊಡದೇ ಇರೋದ್ರಿಂದ ಹಲವಾರು ಸಮಸ್ಯೆಗಳನ್ನು, ರೋಗ ರುಜಿನಾದಿಗಳನ್ನು ನಾವೆಲ್ಲ ಅನುಭವಿಸ್ಬೇಕಾಗಿದೆ. ಇವತ್ತು ಯಾವುದಾದ್ರೂ ಒಂದು ಉಪಕರಣ ನಿಮ್ಮ ಮನೆಯೊಳಗಿದೆ ಅಂತಂದ್ರೆ ಅದನ್ನು ಉಪಯೋಗ ಮಾಡಲಿಲ್ಲ ಅಂತಂದ್ರೆ ಆ ಉಪಕರಣ ಹಾಳಾಗಿ ಹೋಗುತ್ತೆ. ಅದೇ ತೆರನಾಗಿ ದೇಹ ಅಂತಕ್ಕಂಥ ಉಪಕರಣವನ್ನು ಸಹ ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅಂತಂದ್ರೆ ದೇಹವು ಹಾಳಾಗಿ ಹೋಗುತ್ತೆ. ಇಲ್ಲಿ ಇವತ್ತೆಲ್ಲ ಕಾರ್ ಗಾಡಿ ನಿಂತ್ಕೊಂಡಿದ್ದವು. ಆ ಕಾರ್ ಗಾಡಿನ ವಿಲೆ ನಿಲ್ಲಿಸಿದ್ವಿ ಅಂತಂದ್ರೆ 1-2 ತಿಂಗಳಿಗೆಲ್ಲ ಹಾಳಾಗಿ ಹೋಗುತ್ತೆ. ಹೆಂಗೆ ಗಾಡಿ ಹಾಳಾಯ್ತು ಅಂತಂದ್ರೆ ನಾವು ಬದಲು ಮಾಡಬಹುದು, ಹಂಗೆ ಈ ಬಾಡಿನ ಉಪಯೋಗ ಮಾಡಲಿಲ್ಲ ಅಂತಂದ್ರೆ ಬಾಡಿನೂ ಹಾಳಾಗುತ್ತೆ. ಗಾಡಿ ಚೇಂಜ್ ಮಾಡ್ಬೋದೇ ವಿನಃ ಬಾಡಿ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಆಪ್ಷನ್ ಇರೋದಿಲ್ಲ. ಇದನ್ನು ನಾವು ಉಪಯೋಗ ಮಾಡಬೇಕಾಗುತ್ತೆ ಸರಿಯಾಗಿ. ಇವತ್ತು ಕೈ ಅದ, ನಮ್ಮ ಕೈ ಒಳಗೆ 5 ಬೆರಳುಗಳದವು. ಇದು ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿಯನ್ನ, ಗಟ್ಟಿಯಾದ ಕಲ್ಲಿನೊಳಗೆ ಅದ್ಭುತವಾದಂತಹ ಸೃಷ್ಟಿಯನ್ನು ಇದ ಕೈ ಮಾಡಿದೆ. ಏನೂ ಕೆಲಸ ಮಾಡದ ಉಂಡು ಬಲ್ಕೊಂಡಿದ್ದು ಇದ ಕೈ. ಇದನ್ನು ನಾವು ಉಪಯೋಗ ಮಾಡಿಕೊಳ್ಳೋದ್ರೊಳಗೆ ದೈಹಿಕವಾಗಿರ್ತಕ್ಕಂತಹ ಕುಶಲತೆಗಳನ್ನು ನಾವೆಲ್ಲ ಜಗತ್ತಿಗೆ ತೋರ್ಪಡಿಸಬಹುದು. ಇವತ್ತು ಪದವಿ ಪೂರ್ವ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಕ್ರೀಡಾಕೂಟವನ್ನ, ಗಜೇಂದ್ರಗಡ ತಾಲೂಕು ಮಟ್ಟದ ಕ್ರೀಡಾಕೂಟ ಜರುಗ್ತಾ ಇರತಕ್ಕಂತಹದ್ದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂತಹ ಸಂಗತಿ. ಇವತ್ತು ಒಲಿಂಪಿಕ್ಸ್ನೊಳಗೆ ಮನು ಬಾಕರ್ 10 ಮೀಟರ್ ಏರ್ ಪಿಸ್ತೂಲ್ ಒಳಗೆ 2 ಕಂಚುಗಳನ್ನ ಪಡೆದಿರ್ತಕ್ಕಂಥದ್ದು ಇದ ಸಂದರ್ಭದೊಳಗೆ ಭಾರತಕ್ಕೆ ಅತಿ ಹೆಮ್ಮೆಯ ವಿಚಾರ ಅನ್ನೋದನ್ನು ಸಹ ನಾವಿಲ್ಲಿ
ಹೇಳ್ಬೇಕಾಗತ್ತ. ಸ್ವಪ್ನಿಲ್ ಅಂತಕ್ಕಂಥವ್ರು 50 ಮೀಟರ್ ಪಿಸ್ತೂಲ್ನೊಳಗೆ ಅವರು ಕಂಚನ್ನ ಪಡೆದಿರ್ತಕ್ಕಂಥದ್ದು. PV ಸಿಂಧು ಇವತ್ತು ಫೈನಲ್ಗೆ ಅವರು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಉದಾಹರಣೆಗಳನ್ನ ನಾವು ನೋಡಿದಾಗ ನಮ್ಮ ಮಕ್ಕಳು ಇಲ್ಲಿರ್ತಕ್ಕಂಥವ್ರು ಬಹಳ ಜನ ಅನ್ಕೊಂಡಿರ್ತೀರಿ ಏನೋ ಇದು PUC ಮುಗಿದ ತಕ್ಷಣ ನಮ್ದು ಕ್ರೀಡೆ ಮುಗೀತು ಅಂತಲ್ಲ. ಇದನ್ನ ಉಪಯೋಗ ಮಾಡಕ್ ಕಲಿತಿದ್ದಾನೆ. ಈ ದೇಹವನ್ನು ಉಪಯೋಗ ಮಾಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಉಪಯೋಗ ಮಾಡಲಿಲ್ಲ ಅಂತಂದ್ರೆ ದೇಹ ಅದು ತನ್ನಷ್ಟಕ್ಕೆ ತಾನೇ ಜೀರ್ಣವಾಗ್ತಾ ಅದು ವೃದ್ಧಾಪ್ಯಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡತ್ತೆ. ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಕ್ಕಂತಹ ಒಂದು ಸದ್ಬುದ್ಧಿ ಸುಮತಿಯನ್ನ ಪೂಜ್ಯ ಅನ್ನದಾನ ಮಹಾಶಿವಯೋಗಿಗಳವರು ತಮ್ಮೆಲ್ಲರಿಗೂ ದಯಪಾಲಿಸ್ಲಿ ಅಂತಂದು ಈ ಸಂದರ್ಭದೊಳಗ ಹಾರೈಸ್ತಾ ಇಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಇಲ್ಲಿವರೆಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಕ್ರೀಡೆಯನ್ನ ಸ್ಪರ್ಧಾತ್ಮಕ ಮನೋಭಾವದಿಂದ ಸ್ವೀಕಾರ ಮಾಡ್ರಿ, ಜಗಳ ಮಾಡಬಾರ್ದು. ಇದನ್ನ ಸ್ಪರ್ಧಾತ್ಮಕ ಮನೋಭಾವದಿಂದ ಯಾರು ಮುತ್ಸದ್ದಿತನವನ್ನ ತೋರಿಸ್ಬೇಕು. ಇದ್ರೊಳಗೆ ಕ್ರೀಡೆ ಒಳಗೆ ಏನಿರ್ತೈತಿ ನ್ಯಾಯಯುತವಾಗಿ ನೀವು ಆಟ ಆಡಿ ನಿಮ್ಮ ಬಹುಮಾನಗಳನ್ನ ಪಡೆದುಕೊಂಡು ಹೋಗ್ಬೇಕು. ದೈಹಿಕವಾಗಿ ನೀವು ಸಾಮರ್ಥ್ಯ ಹೊಂದಿದ್ರಿ ಅಂತಂದ್ರೆ ನೀವು ಭೌತಿಕವಾಗಿ ಸಾಮರ್ಥ್ಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಕೇವಲ ಭೌತಿಕ ಸಾಮರ್ಥ್ಯ ಇತ್ತು, ನಮಗೆ ದೈಹಿಕ ಸಾಮರ್ಥ್ಯ ಇಲ್ಲ ಅಂತಂದ್ರೆ ನಾವು ನಮ್ಮ ಜೀವನದೊಳಗೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ದೈಹಿಕ ಸಾಮರ್ಥ್ಯವೂ ಸಹ ಅಷ್ಟೇ ಪ್ರಮುಖವಾಗಿರ್ತಕ್ಕಂತಹ ವಿಚಾರ. ಆ ಕಾರಣದಿಂದ ದೈಹಿಕ ಸಾಮರ್ಥ್ಯ ಏನಾದ್ರೂ ತಿನ್ನೋದ್ರಿಂದ ಬರೋದಿಲ್ಲ, ದೇಹವನ್ನ ಉಪಯೋಗಿಸೋದ್ರಿಂದ ಪಳಗಿಸೋದ್ರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ. ಆ ಕಾರಣದಿಂದ ತಾವೆಲ್ಲರೂ ತಮ್ಮ ದೇಹವನ್ನ ಸರಿಯಾಗಿ ದಂಡಿಸೋದು, ಈ ಕ್ರೀಡೆಗಳ ಮೂಲಕ ದಂಡಿಸ್ತಾ ನಿಮ್ಮ ಪ್ರತಿಭೆಗಳನ್ನ ನಾಡಿಗೆ ತೋರಿಸ್ತೀರಿ, ನಾಡಿಗೆ ಒಂದು ಕೀರ್ತಿಯನ್ನ ತರ್ತೀರಿ. ಎಲ್ಲಾ ಶಾಲಾ ಕಾಲೇಜುಗಳ ಮುಖ್ಯವಾಗಿ ಶಿಕ್ಷಕ ಉಪನ್ಯಾಸಕಿಯರು ಏನಿರ್ತೀರಿ, ಪ್ರಾಂಶುಪಾಲರು ಏನಿರ್ತೀರಿ, ನೀವುಗಳು ಈ ಒಂದು ಎಲ್ಲರೂ ನಿಮ್ಮ ಮಕ್ಕಳ ಇವತ್ತ ಇಲ್ಲಿ ಈ ಕಾಲೇಜ್ನೊಳಗಿರೋರು ಬೇರೆ ಕಾಲೇಜ್ನೊಳಗಿರೋರು ಬೇರೆ ಬೇರೆ ಅಂತಲ್ಲ, ಅವ್ರವ್ರ ಸಾಮರ್ಥ್ಯ ಹೇಗಿರ್ತೈತಿ ಆ ತೆರನಾಗಿ ಅವ್ರು ಪ್ರದರ್ಶನ ಮಾಡ್ತಿರ್ತಾರ. ನೀವು ನ್ಯಾಯಯುತವಾಗಿ ಅವ್ರಿಗೆಲ್ಲ ಕಾಣ್ತೀರಿ ಅಂತಕ್ಕಂತಹ ಪೂರ್ಣ ವಿಶ್ವಾಸ ನಮ್ಮಗಳಿಗೆ ಇದೆ ಅಂತಕ್ಕಂತಹದ್ದನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಈ ಸಂದರ್ಭದೊಳಗ ತಮ್ಮೆಲ್ಲರಿಗೂ ತಿಳಿಸ್ತೇವೆ. ಇವತ್ತು ನಮ್ಮ JS ಪಾಟೀಲ್ ಸರ್ ಬಹಳಷ್ಟು ಕಾಳಜಿಯಿಂದ ಅವರು ಈ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಉಪಾಧ್ಯಕ್ಷರು ಹೌದು, ಇನ್ನುಳಿದ ಅವರು ಶಾಸಕರು, ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರು ಎಲ್ಲ ಇದ್ದು ಇವತ್ತು ಅವ್ರ ತಾಯಿಯವರ ಒಂದು ಪುಣ್ಯ ಸ್ಮರಣೋತ್ಸವ ಗದಗಿನೊಳಗೆ ಕಾರ್ಯಕ್ರಮ ಇದೆ. ಆದಾಗ್ಯೂ ಇಲ್ಲಿರ್ತಕ್ಕಂತಹ ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡೋಣ ಅನ್ನೋ ಉದ್ದೇಶದಿಂದ ಅವರು ಬೆಳಗ್ಗೆ 9 ಗಂಟೆಗಿನ ಸರಿಯಾಗಿ ಇಲ್ಲಿ ಹಾಜರಾಗಿ ತಮ್ಮೆಲ್ಲರಿಗೂ ಒಂದು ಶುಭ ಸಂದೇಶವನ್ನ ನೀಡಲಿಕ್ಕೆ ಬಂದಿದ್ದಾರೆ. ಅವ್ರ ಮೇಲೆ ಪೂಜ್ಯ ಗುರುವರರ ಆಶೀರ್ವಾದ ಸದಾಕಾಲ ಇರ್ಲಿ ಅಂತಂದು ಈ ಸಂದರ್ಭದೊಳಗ ಹಾರೈಸ್ತಾ, ಅವ್ರು ಒಳ್ಳೆ ಕ್ರೀಡಾಪಟು ಅಂತಕ್ಕಂಥದ್ದು ನಾನು ನಿನ್ನೆ ಪೇಪರ್ನೊಳಗೆ ನೋಡಿದಾಗ ಗೊತ್ತಾಗ. ನಿಜವಾಗ್ಲೂ ಆ ಒಂದು ಕ್ರೀಡಾ ಮನೋಭಾವನೆ ಅದು ಯಾವ ಕೇವಲ ಬಡವರಿಗೆ, ಕೇವಲ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅಂತಲ್ಲ, ಯಾರಿಗೆ ದೇಹವನ್ನ ಸರಿಯಾಗಿ ತಮ್ಮ ಕೈಯೊಳಗೆ ಇಟ್ಕೊಳಕ್ ಸಾಧ್ಯವಿರುತ್ತೋ ಅವರೆಲ್ಲರೂ ಕ್ರೀಡೆಯನ್ನ ಆಡ್ತಾರೆ. ಯಾರು ಆಡೋಂಗಿಲ್ಲ ಅಂತಂದ್ರೆ ದೇಹ ಯಾರ ಕೈಯೊಳಗೆ ಇರೋದಿಲ್ಲ ಅವ್ರಿಗೆ ಆಡಕ್ ಆಗೋದಿಲ್ಲ. ಇದಿಷ್ಟನ್ನು ಮಾತ್ರ ನಾವಿಲ್ಲಿ ಹೇಳ್ಬೋದು. ಇನ್ನುಳಿದ ನಮ್ಮ ಕುರ್ತಕೋಟಿ ಸರ್ ಬರುವ ದಿನಗಳೊಳಗ ಎಲ್ಲ ಶಾಲಾ ಕಾಲೇಜುಗಳ ಒಂದು ಭೌತಿಕವಾಗಿ ಏನು ಪರೀಕ್ಷಾ ಒಳಗ ಮಕ್ಕಳೆಲ್ಲ ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರದರ್ಶನ ಮಾಡೋ ರೀತಿ ಒಳಗ ಅವ್ರಿಗೆಲ್ಲ ಬೋಧನೆಯನ್ನ ಮಾಡಿಸ್ತೇವೆ ಅಂತಕ್ಕಂತಹ ಒಂದು ವಿಶ್ವಾಸವನ್ನು ಸಹ ಇದ ವೇದಿಕೆ ಮುಖಾಂತರ ತಿಳಿಸಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಇವುಗಳೆಲ್ಲ ಪ್ರಾಮಾಣಿಕವಾಗಿ ಕ್ರೀಡೆಯೊಳಗಾಗ್ಲಿ ಕ್ಲಾಸ್ ರೂಮ್ನೊಳಗಾಗ್ಲಿ ನಿಮ್ಮದೇ ಆಗಿರ್ತಕ್ಕಂತಹ ಪ್ರತಿಭೆಯನ್ನ ತೋರಿಸ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಸಂತರಾವ್ ಗಾರ್ಗಿಯವರು ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಗಜೇಂದ್ರಗಢದ ಪ್ರಾಂಶುಪಾಲರು ಬಹಳಷ್ಟು ವಿಶೇಷವಾಗಿ ನಮ್ಮ YC ಪಾಟೀಲ್ರು ಮತ್ತು ವಸ್ತ್ರ ಸರ್ ಅವರ ಮಾರ್ಗದರ್ಶನದೊಳಗ ಇಲ್ಲೆಲ್ಲ ಅಚ್ಚುಕಟ್ಟಾಗಿ ಎಲ್ಲವನ್ನೂ ನಿರ್ವಹಣೆ ಮಾಡಿದ್ದಾರೆ. ಈಗೆಲ್ಲ ಪಾಪ ಬಹಳ ಜನ ನೀವು ನಮ್ಮ ಆಶೀರ್ವಚನ ಕೇಳುವುದಕ್ಕಿಂತಲೂ ಗ್ರೌಂಡಿಗೆ ಹೋಗಿ ಆಟ ಆಡ್ಬೇಕಂತಕ್ಕಂತಹ ಉತ್ಸುಕತೆ ಒಳಗೆ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರ ಕ್ರೀಡೆ ಇವತ್ತೇನು ತಾಲೂಕು ಮಟ್ಟದೊಳಗೆ ತಾವೇನು ಸ್ಪರ್ಧಾ ಮಾಡ್ತಾ ಇದ್ದೀರಿ, ಜಿಲ್ಲಾ ಮಟ್ಟದೊಳಗೆ, ರಾಜ್ಯ ಮಟ್ಟದೊಳಗೆ, ರಾಷ್ಟ್ರ ಮಟ್ಟದೊಳಗೆಲ್ಲ ನಮ್ಮ ಗಜೇಂದ್ರಗಢ ತಾಲೂಕಿನ ಮಕ್ಕಳು ಹೋಗಬೇಕು ಅಂತಕ್ಕಂತಹ ಒಂದು ಶುಭ ಹಾರೈಕೆಗಳನ್ನ ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ಹಾರೈಕೆಗಳನ್ನ ಹಾರೈಸ್ತೇವೆ. ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸಿ ರೋಣ ಶಾಸಕ ಹಾಗೂ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ JS ಪಾಟೀಲ್ ಮಾತನಾಡಿ, ಯಾರಿಗೆ ಸಂಸ್ಥೆ ಇತ್ತಂದ್ರೆ ಸನ್ಮಾನ್ಯ YC ಪಾಟೀಲ್ರಿಗೆ, ಅವರಾದರ ಪ್ರಿನ್ಸಿಪಾಲ್, ಹೀಗೆ ಇವತ್ತು ಇಲ್ಲಿ ನಮ್ಮ
ಈ ಶಾಲೆ ಎಲ್ಲ ಮುಖ್ಯ ಪ್ರಾಚಾರ್ಯರೇ, ಚೇರ್ಮನ್ರೇ ಮತ್ತು ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ ಕಾರ್ಯಕ್ರಮದಲ್ಲಿ ಕ್ರೀಡೆ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿ ಇಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲ ಕಾಲೇಜಿನ ಮುಖ್ಯಸ್ಥರೇ, ಮಾಧ್ಯಮದ ಸ್ನೇಹಿತರೇ, ಯಾವತ್ತೂ ಆತ್ಮೀಯ ಬಂಧುಗಳೇ, ಇವತ್ತು ಗಜೇಂದ್ರಗಡ ನಗರದಲ್ಲಿ ಈ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಅನಿಸಿದೆ. ಬಹುಶಃ ಇವತ್ತು ಕಾಕತಾಳೀಯಂತೆ ನಮ್ಮ ವಿಶ್ವದಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ಇವತ್ತು ಜುಲೈ 26ನೇ ತಾರೀಕಿನಿಂದ ಪ್ರಾರಂಭ ಆಗ್ಯಾವ. ಅದೇ ಸಂದರ್ಭದಲ್ಲಿ ಇವತ್ತು ನಾವು ಗಜೇಂದ್ರಗಡ ಭಾಗದ ಎಲ್ಲ PU ಕಾಲೇಜಿನ ಈ ಕ್ರೀಡಾಕೂಟವೂ ಕೂಡ ನಡೆದಿದ್ದು ಇವತ್ತು ನಮ್ಮೆಲ್ಲರಿಗೆ ಭಾಳ ಹೆಮ್ಮೆ ಮತ್ತು ಗೌರವ ತಂದಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ಕ್ರೀಡೆ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಮುಖ್ಯ. ಈ ಕ್ರೀಡೆಯಿಂದ ಹಲವಾರು ವಿಚಾರಗಳನ್ನು ನಾವು ವಿದ್ಯಾರ್ಥಿನಿಯರು ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಈ ಕ್ರೀಡೆಯು ಕೂಡ ಬಹಳ ಮುಖ್ಯ. ದೈಹಿಕವಾಗಿ, ನಮ್ಮ ಮಾನಸಿಕವಾಗಿ ನಮ್ಮನ್ನೆಲ್ಲ ಸದೃಢಗೊಳಿಸ್ತಕ್ಕಂಥ ಕಾರ್ಯ ಈ ಕ್ರೀಡೆ ಮಾಡ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಮಟ್ಟದ ವಿದ್ಯಾರ್ಥಿನಿಯರಿಗೆ ಇವತ್ತು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಕಾಲೇಜ್ ಮಟ್ಟದಲ್ಲಿ ಇರ್ಬೋದು, ನಿಮ್ಮೆಲ್ಲರಿಗೆ ಇಂಥ ಒಂದು ಕ್ರೀಡಾಕೂಟವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅದಕ್ಕೆ ಇವತ್ತು ಇಂಥ ಒಂದು ಕಾರ್ಯದಲ್ಲಿ ಗಜೇಂದ್ರಗಡ ತಾಲೂಕಿನಲ್ಲಿ ಸುಮಾರು 14 ಪದವಿ ಪೂರ್ವ ಕಾಲೇಜಿದೆ. ನೀವೆಲ್ಲ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅನ್ನೋ ವಿಚಾರದಲ್ಲಿ ನೀವೆಲ್ಲ ಬಂದಿದ್ದೀರಿ. ಈಗಾಗಲೇ ಕ್ರೀಡೆಯಿಂದ ಒಂದು ಸ್ಪರ್ಧಾ ಮನೋಭಾವನೂ ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೋಲು ಗೆಲುವು ಮುಖ್ಯ ಅಲ್ಲ. ಇವತ್ತೇನು ನೀವೆಲ್ಲ ಮುಂದೆ ಈ ದೇಶದ ಜವಾಬ್ದಾರಿತ ನಾಗರಿಕರಾಗೋರು, ಅಂಥ ಸಂದರ್ಭದಲ್ಲಿ ಇವತ್ತು ಈ ಕ್ರೀಡೆ ನಿಮ್ಮ ಜೀವನ ಶೈಲಿ ರೂಪಿಸಲಿಕ್ಕೆ ಬಹಳ ಮಹತ್ವದಂಥ ಪಾತ್ರನೂ ಕೂಡ ಆಡಲಿಕ್ಕೆ ಸಾಧ್ಯ ಇದೆ. ಈ ವಿಚಾರವನ್ನು ಯಾಕೆ ಹೇಳಬೇಕಂದ್ರೆ, ನಾನು ಕೂಡ ನಮ್ಮ ಶೈಕ್ಷಣಿಕ ಜೀವನದಲ್ಲಿ ನಾನು ಹೈಸ್ಕೂಲ್ ಆಗಲಿ ಕಾಲೇಜಲ್ಲಿ ಆಗಲಿ ನಾನು ಕೂಡ ಒಬ್ಬ
ಕ್ರೀಡಾಪಟು ಇದ್ದೆ. ಇವತ್ತು ಈ ಕ್ರೀಡೆ ಏನು ನಮಗೆ ಒಂದು ಪರಸ್ಪರ ಭಾವನೆಗಳು, ಸಂಬಂಧ, ಯಾವ ರೀತಿಯಾಗಿ ನಮಗೆ ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಅದಕ್ಕೆ ಉದಾಹರಣೆ ನಾನಂದ್ರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ಆವತ್ತಿನ ದಿವಸ ಆ ಕ್ರೀಡೆಯಲ್ಲಿ ಭಾಗವಹಿಸಿ, ಯಾಕಂದ್ರೆ ನಾವೆಲ್ಲ ಒಂದು ಈಗ ನೀವು ವಾಲಿಬಾಲು, ಕಬಡ್ಡಿ, ಬೇರೆ ಬೇರೆ ಪಂದ್ಯಾವಳಿಗಳು ನೀವೆಲ್ಲ ಈಗ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಬಂದಿರ್ತೀರಿ. ಆದ್ರೆ ನಾವು ಅಲ್ಲೇ ಎಲ್ಲರಿಗೂ ಇದ್ದವರು ನಾವು ನಮ್ಮ ಟೀಮ್ ಯಾವ ರೀತಿಯಾಗಿ ನಮ್ಮ ಟೀಮನ್ನು ಗೆಲ್ಲಿಸ್ಬೇಕು ಅನ್ನೋ ಒಂದೇ ವಿಚಾರ ಇರ್ತೈತೆ ನಿಮ್ಮ ಹತ್ರ. ಆ ಟೀಮ್ನಲ್ಲಿ ಇರ್ತಕ್ಕಂಥವ್ರು ನಾವು ಯಾರು, ನಮ್ಮ ಧರ್ಮ ಯಾವುದು, ನಮ್ಮ ಜಾತಿ ಯಾವುದು, ಇವು ಯಾವ ಇರಂಗಿಲ್ಲ. ಅಂಥ ಒಂದು ವ್ಯವಸ್ಥೆ ಇವತ್ತೇನು ನೀವೆಲ್ಲ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿದಾಗ ಇಂಥ ವಿಚಾರಗಳನ್ನು ನೀವೆಲ್ಲ ಬೆಳೆಸ್ಕೋಬೇಕಾಗತ್ತೆ. ನಾನು ಹೇಳಿದೆ, ನೀವೆಲ್ಲ ಮುಂದಿನ ಈ ದೇಶದ ಜವಾಬ್ದಾರಿತ ನಾಗರಿಕರು. ನಿಮ್ಮ ಜೀವನ ಉದ್ದಕ್ಕೂ ಕೂಡ ಇವತ್ತು ಆ ಮನೋಭಾವನೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಬರಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಇವತ್ತು ಇದೊಂದು ಪವಿತ್ರವಾದಂಥ ಸ್ಥಳ ಇದೆ, ಭೂಮಿ. ಯಾಕಂದ್ರೆ ಆ ತಪಸ್ವಿ ಲಿಂಗೈಕ್ಯ ಅಂದಾನ್ ಮಹಾಸ್ವಾಮಿಗಳು ಈ ಅಂದಾನೇಶ್ವರ ವಿಜಯ ವಿದ್ಯಾಪ್ರಸಾರಕ ಸಂಸ್ಥೆಯನ್ನು ಭಾಳ ಹಿಂದೆ ಯಾವಾಗ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಭಾಳ ಮಹತ್ವವನ್ನು ಕೊಟ್ಟಿದ್ದಿಲ್ಲ. ಅವಾಗ ಈಗ ನನಗೆ ಸರ್ಕಾರಿ ಕಾಲೇಜುಗಳು ಭಾಳ ವಿರಳ ಇದ್ವು. ಆದರೆ ಪೂಜ್ಯ ಲಿಂಗೈಕ್ಯ ಅಂದಾನ್ ಮಹಾಸ್ವಾಮಿಗಳು ತಮ್ಮ ತಪಸ್ಸಿನ ಫಲದಿಂದ ನರೇಗಲ್ದಲ್ಲಿ, ಕೋಡಿಕೊಪ್ಪದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಶಾಲಾ ಶಿಕ್ಷಣ ಇಲಾಖೆ ಗದಗ ಜಿಲ್ಲಾ ಉಪನಿರ್ದೇಶಕ ಜಿಎನ್ ಕೂತ್ಕೋಟಿ ಮಾತನಾಡಿ, ಕೆಲಸ ಕಾರ್ಯಗಳನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಭಾಳ ಸಂತೋಷ ಆಕೈತಿ. ಯಾಕಂದ್ರೆ ಮುಂದೆ ವಿದ್ಯಾರ್ಥಿಗಳನ್ನು ನೋಡಿದಾಗ ಸರ್ ಹೇಳಿದರು, ನಾವು ಈ ಥರ ಕ್ರೀಡಾ ಅಭಿಮಾನಿಗಳಾಗಿದ್ವಿ, ಕ್ರೀಡೆಯಲ್ಲಿ ಇದ್ವಿ ಅಂತ. ನಾವು ಕ್ರೀಡಾ ಅಭಿಮಾನಿಗಳಲ್ಲ, ಯಾಕಂದ್ರೆ ಸೈನ್ಸ್ ವಿದ್ಯಾರ್ಥಿ ಆಗಿರೋದ್ರಿಂದ ಕ್ರೀಡೆ ಆರಾಧಕರು. ಹಾಗಾಗಿ ನೀವೆಲ್ಲ ಈ ಸಂಸ್ಥೆಗೆ ಭಾಳ ಅಭಿಮಾನ ಐತೆ ನನಗೆ. ಯಾಕಂದ್ರೆ ರೋಣ ತಾಲೂಕು, ಗಜೇಂದ್ರಗಡ ಇವೆಲ್ಲ ಬಂದ್ಗತಿನ ಏನಾಗತ್ತೆ, ನನ್ನ ನೆನಪಿ ಬರುವುದು ನರೇಗಲ್ ಅನ್ನದಾನೇಶ್ವರ ಪದವಿ ಪೂರ್ವ ಕಾಲೇಜು ಸಿಬ್ಬಂದಿ ಮತ್ತು ಇಲ್ಲಿರ್ತಕ್ಕಂಥ ಉಪನ್ಯಾಸಕ ಬಳಗ. ಹಾಗಾಗಿ ಏನ್ರಿ ಈ ಕಡೆ ಕೆಲಸ ಇತ್ತು ಅಂತಂದ್ರೆ ನಾನು ನೆನಪು ಬರೋದು ಶ್ರೀಮಾನ್ ವೈ.ಸಿ. ಪಾಟೀಲ್ರ ನೆನಪಕ್ಕಾರ. ಸರ್ ಆ ಕಡೆ ನಿಮ್ಮ ಭಾಗದಾಗಿತ್ತಂದ್ರೆ ನೀವ ಉಸ್ತುವಾರಿ ವಹಿಸಬೇಕು, ಅದ್ರ ರಿಸಲ್ಟ್ ಏನು ಬಂದಿರ್ತಕ್ಕಲ್ಲ ನನಗೆ ನೀಡಬೇಕು. ಏನಾದರೂ ತೊಂದರೆ ಬಂದ್ರೆ ನಾನು ನಿಮ್ಮನ್ನ ಕೇಳ್ತೇನೆ ಅಂತ ಅವ್ರಿಗೆ ಪದೇ ಪದೇ ನಾವು ಫೋನಾಗ ಹೇಳ್ತಿರ್ತೇನೆ. ಹಾಗಾಗಿ ಸಮರ್ಥವಾಗಿ ಈ ಕಾರ್ಯ ಕ್ರೀಡಾಕೂಟಕ್ಕೆ ಭಾಳ ಕೆಲಸ, ಗ್ರೌಂಡ್ ವರ್ಕ್ ಭಾಳ ಚೆನ್ನಾಗಿ ಮಾಡ್ರಿ. ಯಾಕಂದ್ರೆ 9 ಗಂಟೆ ಅನ್ನೋತ್ತಿಗೆ ನಾವಿನ್ನೂ ನಿಡುಗುಂದಾಗಿದ್ವಿ, ಇಲ್ಲ ಸಾಹೇಬ್ರು ಬಂದಾರಿ ಸರ ಅಂತಂದ್ರು. ಅದೇ ಕಾರಣಾಗಿ
ಬಸವಲಿಂಗ ಮಹಾಸ್ವಾಮಿಗಳು ಬಂದಾರಂತ 9 ಗಂಟೆಗೆ ನಾವು ಹೇಳಿದ್ರಲ್ಲ, ನಮ್ಮ ಗಾರಿಗೆ ಅವ್ರು ಹೇಳಿದ್ರಲ್ಲ 9 ಅಂದ್ರೆ 10 ಆಗ್ಬೋದು ಬಿಡ್ರಿ ಅಂತ. ನಾವು ಗೌಡ ಸರ್ ಬರೋ ಮುಂದೆ ಇಲ್ಲಿ ಸರ್ 9 ಅಂತಂದ್ರೆ ಅಷ್ಟು ಆಗೋದಿಲ್ಲ, 9:10 10 ಅಂತ. ಇಲ್ಲಿ ಬಂದಾಗ 9 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಿಬಿಡ್ತು. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ನಿಮ್ಗೆ ಮಾತನ್ನು ಹೇಳ್ತೇನೆ, ಯಾಕಂದ್ರೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಆಲ್ರೆಡಿ ಏನು ಹೇಳ್ಬೇಕಾಗಿತ್ತಲ್ಲ ಎಲ್ಲ ಮಹನೀಯರು ಈಗಾಗಲೇ ಹೇಳ್ಯಾರ. ಒಂದೇನಂತಂದ್ರೆ ನೀವು ಬಂದಂಥ ಕ್ರೀಡೆ ಸಂಬಂಧಪಟ್ಟಂಗೆ ನೀವು ಕ್ರೀಡಾಭಿಮಾನಿಗಳು ಸೋಲನ್ನು ಒಪ್ಕೋಬೇಕು. ನೀವು ಯಾವುದೇ ಇರಲಿ, ಅದು ಸ್ಪರ್ಧೆ ಅಲ್ಲಿ ಬಂದಾಗ ಕ್ರೀಡೆ ಸಂಬಂಧಪಟ್ಟಂಗೆ ಸೋಲು ಬಂದಾಗ ಸೋಲು ಒಪ್ಕೋಬೇಕು, ಅದು ಸ್ಪರ್ಧೆ ಆಕೈತಿ. ಇನ್ನು ಸಂಘರ್ಷ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಮುಂದೆ ಬರ್ಬೇಕನ್ನೋದ ಸಂಘರ್ಷ ಮತ್ತು ಸ್ಪರ್ಧೆಗೆ ಇರತಕ್ಕಂಥ ವ್ಯತ್ಯಾಸ. ಹಾಗಾಗಿ ನಿರ್ಣಯವೇ ಅಂತಿಮ. ಹಾಗಂತ ಅವ್ರು ನಿರ್ಣಾಯಕರು ಏನು ತಪ್ಪು ಮಾಡಿದ್ರಂತ ಆ ಸಂದರ್ಭದಲ್ಲಿ ನೋಡ್ತಿರ್ತಾರೆ ಜನ, ನೋಡ್ತಿದ್ರೆ ಅವಾಗ ಗೊತ್ತಾಗತ್ತೆ ಏನೋ ಒಂದು ಮನುಷ್ಯ ಮಾಡುವಂಥ ತಪ್ಪನ್ನು ಮುಂದಿನ ಸಲ ಮಾಡೋದಿಲ್ಲ. ಯಾವುದೋ ಒಂದು ಔಟ್ ಕೊಟ್ಟಾಗ ಮುಂದಿನ ಸಲ ಕಬಡ್ಡಿ ಮತ್ತು ಖೋ ಖೋ ಸಂಬಂಧಪಟ್ಟಂಗೆ ಬಹಳ ಗುರುತರ ಜವಾಬ್ದಾರಿ ಐತೆ ನಮ್ಮ ದೈಹಿಕ ಶಿಕ್ಷಕರಿಗೆ. ಯಾವುದೋ ಒಂದು ವಿಷಯದಾಗ ಕೊಟ್ಟು ಬಿಟ್ಟಿರ್ತಾರ, ತದನಂತರ ತಿದ್ಕೊಂತಾರ. ಅದನ್ನೇ ದೊಡ್ಡದು ಮಾಡಿಕೊಂಡು ಅದರ ಜಗಳ ಮಾಡುವಂಥ ಕೆಲಸ ಆಗಬಾರ್ದು ತಮ್ಮಿಂದ ಅಂತ ನಾವು ಒಂದು ವಿನಂತಿ ಮಾಡ್ಕೊಂತೇವೆ ನಿಮ್ಗೆ. ಹಾಗಾಗಿ ನೀವು ಇಲ್ಲೆಲ್ಲ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಆಯ್ತು ಮತ್ತು ಕಾಲೇಜಿನ ಚುಕ್ಕಾಣಿ ಹಿಡಿದಂಥ ಗಾರಿಗೆ ಅವರು ಅಲ್ಲಿ ಮೀಟಿಂಗ್ದಾಗ ಒಂದು ಮಾತು ಹೇಳಿದೆ, ಗಾರಿಗೆ ಸರ ನಾವು ಮೊನ್ನೆ ಇದನ್ನು ಮಾಡಿದ್ವಿ ಸರ ಅಂತಂದ್ರೆ ನುಣುಚುಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆತ ಜವಾಬ್ದಾರಿ ಕೊಟ್ಟಿರುತ್ತೆ. ಆಯ್ತು ಸರ್ ನಾವು ಮಾಡ್ತೇವೆ ಅಂತ ಒಪ್ಕೊಂಡು ಆದ ತಕ್ಷಣ ಅವೆಲ್ಲ ಈ ಕಾಡಿಗೆ ಸಂಬಂಧಪಟ್ಟಂಗ ನಿಮ್ಗೆಲ್ಲ ಏನೆಲ್ಲ ವ್ಯವಸ್ಥೆ ಐತಲ್ಲ ಎಲ್ಲ ಮಾಡಿಬಿಟ್ರು. ನನಗೆ ಭಾಳ ಆಶ್ಚರ್ಯ ಆಗತ್ತೆ. ಇಂಥ ಒಂದು ವ್ಯವಸ್ಥೆದಾಗ ಇವ್ರಿಗೆ ಕೊಟ್ಟು ಎಲ್ಲ ಭಾಳ ಸಂತೋಷ ಆಯ್ತು. ಅದು ಅಷ್ಟೇ ಕ್ರೀಡಾ ಮನೋಭಾವದಿಂದ ಒಪ್ಪಿಕೊಂಡು ವಿದ್ಯಾರ್ಥಿಗಳನ್ನ ನೋಡಿದಾಗ ಭಾಳ ಅತೀವ ಸಂತೋಷ ಆಗತ್ತೆ. ಇದ್ರ ಜೊತೆಗೆ ಎಲ್ಲ ಕಾಲೇಜಿನಿಂದ ಬಂದಂಥ ಪ್ರಿನ್ಸಿಪಲ್ ವರ್ಗ, ಉಪನ್ಯಾಸಕರ ವರ್ಗ ನೀವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಏನು ಕ್ರೀಡೆ ನಡೀತಿರ್ತೈತಲ್ಲ, ವಿಶೇಷವಾಗಿ ಇವತ್ತು ಸಾಂಘಿಕ ಆಟ ನಡೀತೈತೆ ಅಂತ ತಿಳ್ಕೊಂಡೇನಿ. ಗರಿಗೆ ಅವರ ಇವತ್ತು ಸಾಂಘಿಕ ಆಟ ಅಲ್ಲ, ಗುಂಪಾಟ. ಸಾಂಘಿಕ ಅಂದ್ರೆ ಗುಂಪಾಟ. ಹಾಗಾಗಿ ಕಬಡ್ಡಿ, ಖೋ ಖೋ, ವಾಲಿಬಾಲು, ಇನ್ನೊಂದು ಯಾವ ಸಲ ಥ್ರೋಬಾಲ್. ವಿಶೇಷವಾಗಿ ಒಂದು ವಿನಂತಿ ನಾನು ಮಾಡ್ಕೊಂತೀನಿ, ನಾನು ಕಬಡ್ಡಿ ಮತ್ತು ಖೋ ಖೋ ಸಂಬಂಧಪಟ್ಟಂತ ಏನ್ ಬಂದಂತ ಕ್ರೀಡಾಪಟುಗಳದಿರಲ್ಲ ಬಹಳ ಪ್ರಾಮಾಣಿಕವಾಗಿ ಆಡ್ರಿ. ಯಾಕಂದ್ರೆ ಎರಡೂ ಆಟ ಏನಂತ ಅಂತಂದ್ರೆ ಅವು ಬಹಳ ತುರುಸಿನ ಆಟ. ವಿಶೇಷವಾಗಿ ರೋಣ ತಾಲೂಕಿನ ನಾವೆಲ್ಲ ಸರ್ವಿಸ್ 93ರಿಂದ 2000 ನಾವು ರೋಣದಾಗ ಸರ್ವಿಸ್ ಮಾಡಿದಾಗ ಕಬಡ್ಡಿ ಮತ್ತು ವಾಲಿಬಾಲ್ ಸಂಬಂಧಪಟ್ಟಂತ ನೆಟ್ ಕಟ್ಟಿ ಬಿಡ್ತಿದ್ರು. ಯಾವ್ದಾರ ಆಟ ಐತೆ ಅಂತಂದ್ರೆ ಕಬಡ್ಡಿ ರಾತ್ರಿನೇ ಆಡ್ತಿದ್ರು. ಈ ಭಾಗದ ಕಬಡ್ಡಿಗೆ ಬಹಳ ಪ್ರಾಮುಖ್ಯವಾದಂಥ ಆಟ. ಅದಕ್ಕೆ ನೀವು ಕ್ರೀಡಾ ಮನೋಭಾವದಿಂದ ಆಡಿ ಯಶಸ್ವಿಗೊಳಿಸಿದ್ರಿ ಅಂತಂದ್ರೆ ಅದು ಇಲಾಖೆಗೆ ನೀವು ಕೊಟ್ಟಂತ ಒಂದು ಕೊಡುಗೆ ಅಂತ ಈ ಸಂದರ್ಭದಾಗ ಆಶಿಸಿ. ಈ ವೇಳೆ ಪಿಯು ಕಾಲೇಜ್ ಆಡಳಿತ ಮಂಡಳಿ ಚೇರ್ಮನ್ ವಿ ವಸ್ತ್ರದ್, ಶೈಕ್ಷಣಿಕ ಸಲಹೆಗಾರ ಬಿಎಸ್ ಗೌಡರ್, ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಸಿದ್ದಣ್ಣ ಬಂಡಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ವೀರಣ್ಣ ಶೆಟ್ಟರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಲಿಗೆವ್ವ ಸನ್ನಕ್ಕಿ, ಶಶಿಧರ್ ಹೋಗಾರ್, ಪಿಎಸ್ಐ ಸೋಮನ್ ಗೌಡ್, ಪ್ರಾಚಾರ್ಯರಾದ ವಸಂತ್ ಗಾರ್ಗಿ, ವೈಸಿ ಪಾಟೀಲ್, ಎಪಿ ಗಾನ್ಗೇರ್, ಬಿಎಸ್ ಹಿರೇಮಠ್, ಆರ್ಎಸ್ ಮರಾಠಿ ಇದ್ದರು. ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ರಲ್ಲಿ ಉತ್ತರ ವಲಯದ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಶುಕ್ರವಾರ ದಿನ ನಡೆಯಿತು. ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ರಲ್ಲಿ ಉತ್ತರ ವಲಯದ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಶುಕ್ರವಾರ ನಡೆಯಿತು. ಕ್ರೀಡಾಕೂಟವನ್ನ ಉತ್ತರ ವಲಯದ ಸಿಆರ್ಪಿ ಕಾಲೇಶ್ ಹೊನ್ನಾಲ್ ಉದ್ಘಾಟಿಸಿ ಮಾತನಾಡಿದರು. ಅಲ್ಲಿ ಒಬ್ಬ ಗ್ರೀಕ್ನ ವಿಜ್ಞಾನಿ ಹೇಳ್ತಾನ, ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ. ಅಂದ್ರೆ ನಮ್ಮ ಮನಸ್ಸು ಗಟ್ಟಿಯಾಗಬೇಕಾದ್ರೆ ನಮ್ಮ ದೇಹ ಗಟ್ಟಿಯಾಗಿರ್ಬೇಕು ಅನ್ನೋಂಥದ್ದು. ಅಂದ್ರೆ ಈ ದೇಹ ಗಟ್ಟಿ ಯಾಕಾಗಬೇಕಪ್ಪ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ನಡೀಬೇಕು. ನಮ್ಮ ಒಂದು ದೇಹ
ಆರೋಗ್ಯ ಮುಕ್ತವಾಗಿರಬೇಕು ಅನ್ನೋಂಥ ಉದ್ದೇಶ ಆ ಒಂದು ದೇಹ ಗಟ್ಟಿಯಾಗಿರುವಂಥದ್ದು. ಜೊತೆಗೆ ಈ ದೇಹ ಗಟ್ಟಿಯಾಗಬೇಕಾದ್ರೆ ಬಹಳಷ್ಟು ಅಂಶಗಳು ಬರ್ತಾವು. ಮೊದಲನೇದೇನಂತಂದರೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ಇದು ಮೊದಲನೇದು. ಎರಡನೇದೇನಪ್ಪ ಅಂತಂದರೆ ಯೋಗ ಮತ್ತು ಧ್ಯಾನ ಹಾಗೂ ಆಸನಗಳನ್ನು ನಾವು ಹಾಕೋದ್ರ ಮುಖಾಂತರ ಯೋಗಾಭ್ಯಾಸ ಮಾಡೋದ್ರ ಮುಖಾಂತರ ಕೂಡ ನಮ್ಮ ದೇಹವನ್ನು ನಾವು ಚುರುಕಾಗಿ ಇಟ್ಕೋಬೋದು. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತೀವಿ, ಅದು ಏನಂದರೆ ಕ್ರೀಡೆ. ಆಟ ಅನ್ನುವಂಥದ್ದಲ್ಲ, ನಿಜವಾಗ್ಲೂ ಮನಸ್ಸನ್ನು ಬಹಳಷ್ಟು ಖುಷಿ ಕೊಡ್ತಕ್ಕಂಥದ್ದು. ಹಿಂದೆ ನಾವೆಲ್ಲ ಆಟ ಆಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ನಾವು ಮಾತು ನೆನಪಾಗುತ್ತೆ ಏನಂತಂದರೆ, ಕ್ರೀಡೆಗಳು ಇಲ್ಲದಂಥ ಜೀವನ ರಸ ಇಲ್ಲ ಇರ್ತಕ್ಕಂಥ ಒಂದು ಹಣ್ಣು ಇದ್ದಂಗಂತ. ಒಂದು ಹಣ್ಣಿನಲ್ಲಿ ರಸ ಇಲ್ಲಾಂದರೆ ಯಾವ ರೀತಿ ನಾವು ಹಣ್ಣನ್ನು ನಾವು ಅದನ್ನು ಕಡೆಗಾಣಿಸ್ತೀವಿ, ಹಾಗೆ ಕ್ರೀಡೆ ಇಲ್ಲ ಅಂತಂದರೆ ನಮ್ಮ ಜೀವನ ವ್ಯರ್ಥ ಅನ್ನುವಂಥದ್ದು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಸುಮಾರು 20 ವರ್ಷದ ಹಿಂದೆ ನಾವು ನೋಡಿದಾಗ ನಾವೆಲ್ಲ ಅಂತಂದರೆ ಸಹಜ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಸಾಮಾನ್ಯವಾಗೆಲ್ಲ ಹೊರ ಹೋಗ್ತೇವೆ ಆಟಕ್ಕೆ. ಅಂದರೆ ಬೇರೆ ಮಾಧ್ಯಮಗಳು ನಮಗಿದ್ದಿಲ್ಲ, ನಮ್ಮ ಒಂದು ಮನೋರಂಜನೆಯನ್ನು ನಾವು ಪಡೀಲಿಕ್ಕೆ ಆಟ ಒಂದೇ. ನಮ್ಮ ಒಂದು ಆ ಒಂದು ಆಟದ ಕುರುಹುಗಳು ಕೂಡ ನಮ್ಮ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರಲ್ಲೂ ಕೂಡ ಇದೆ. ಏನಂತಂದರೆ ಮೊಣಕಾಲಿಗೆ ಗಾಯ ಮಾಡ್ಕೊಂಡ್ರೆ ಆ ಒಂದು ಗುರುತು, ಮೊಣಕೈಗೆ ಗಾಯ ಮಾಡಿದ ಗುರುತು. ನಂತರ ಈ ಕಾರ್ಯಕ್ರಮದಲ್ಲಿ ಉತ್ತರ ವಲಯದಲ್ಲಿನ ಶಾಲೆಯ ಮುದ್ದು ಮಕ್ಕಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಕೆಎಂ ಹನಗಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಹೀಗಾಗಿ ನಮ್ಮ ಶಾಲೆ ಒಳಗೆ ನಮ್ಮ ಗುರುಗಳು ಮತ್ತು ಗುರುಮಾತೆಯವರು ಒಳ್ಳೆಯ ರೀತಿಯಿಂದ ಈ ರಂಗೋಲಿ ಹಬ್ಬದಲ್ಲಿ ಈ ಗೇಟಿಗೆ ಸ್ವಾಗತವನ್ನು ಬಯಸಿದ್ದು ಎಲ್ಲದೂ ಒಳ್ಳೆಯ ರೀತಿಯಿಂದ ಅತಿ ನೋಡೋದವರಿಗೆ ಒಳ್ಳೆಯದನ್ನು ಕಾಣಬೇಕು. ಯೋಗಿಗಳಾಗೋದಾದ್ರು ಮಹಿಳಾ ಇರ್ಬೋದಾದ್ರು ಮತ್ತು ರೀತಿ ನಮ್ಮ ಈ ಶಾಲೆಯ ಸಿಬ್ಬಂದಿಯವರು ಒಳ್ಳೆಯ ರೀತಿಯಿಂದ ಮಾಡ್ಯಾರಂತೇಳಿ ಈ SDMCಯ ಸರ್ವ ಸದಸ್ಯರಿಂದ ಅವರಿಗೆ ಎಲ್ಲ ಗುರುಗಳು ಮಾಡ್ತಾರೆ. ಮತ್ತೊಂದೇನಪ್ಪ ಅಂತಂದ್ರೆ ಇವತ್ತಿನ ದಿವಸ ಕ್ರೀಡೆ ಅನ್ನೋದನ್ನ ನಾವು ಈ ಕ್ರೀಡೆ ಒಳಗೆ ಸೋಲು ಗೆಲುವು ಇರಲ್ಲ. ಸೋಲು ಗೆಲುವು ಇರದ ಎಲ್ಲರೂ ಗೆದ್ಕೊಂತ ಹೋಗಂಗಿಲ್ಲ. ಹೋದ ಮನುಷ್ಯ ಗೆಲ್ಲಬೇಕಪ್ಪ ಅಂದ್ರೆ ಅವ ಸಾಧನೆಯನ್ನು ಸಾಧಿಸ್ದಂಗ ಆ ಸಾಧನೆಯನ್ನ ನಾವು ರೂಪಿಸ್ಕೋಬೇಕಪ್ಪ ನಮ್ಮ ಜೀವನದೊಳಗೆ ಅಂತಂದ್ರೆ ಸೋಲು ಗೆಲುವು, ಸೋತಾಗ ಅಳೋದು, ಗೆದ್ದಾಗ ನಗೋದು ಈ ವಿಷಯ ಬೇಡ. ನಮ್ಮ ಜೀವನದೊಳಗೆ ನಾವು ಪ್ರಯತ್ನ ನಾವು ಮಾಡಬೇಕು. ಅಂದಾಗ ನಾವು ಈ ಜಗತ್ತಿನೊಳಗೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅದ. ಮತ್ತೊಂದು ನಮ್ಮ ಶಾಲೆಗೆ ಎಲ್ಲ ಶಾಲೆಯ ಗುರುಗಳು ಗುರುಮಾತೆಯರು ಎಲ್ಲರೂ ನಮ್ಮ ಶಾಲೆಗೆ ಬಂದಿದ್ದಕ್ಕೆ ನಾನು ನಮ್ಮ SDMCಯ ಸರ್ವ ಸದಸ್ಯರು ಮತ್ತು ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು ಈ ಎರಡು ದೈಹಿಕ ಶಿಕ್ಷಕ ಎಸ್ಟಿ ಪೂಜಾರ್ ನೇತೃತ್ವದಲ್ಲಿ ಕ್ರೀಡಾ ಜ್ಯೋತಿ ಆಗಮಿಸಿ ಪುರಸಭೆ ಸದಸ್ಯನಿ ಸುಜಾತಾಬಾಯಿ ಸಿಂಗ್ರೆ ಸ್ವೀಕರಿಸಿದರು. ಬಳಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ರ ದೈಹಿಕ ಶಿಕ್ಷಕ HR ನಿಡ್ಗುಂದಿ ಪ್ರತಿಜ್ಞಾವಿಧಿ ಮಕ್ಕಳಿಗೆ ಬೋಧಿಸಿದರು. ಗಜೇಂದ್ರಗಡ ಉತ್ತರ ಕ್ಲಸ್ಟರ್ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡೆಗಳ ನಿರ್ಣಾಯಕರು ಕೊಟ್ಟ ನಿರ್ಣಯಕ್ಕೆ ಬದ್ಧರಾಗಿ ನಡೆದುಕೊಳ್ಳುತ್ತೇವೆಂದು ಕ್ರೀಡಾ ಜ್ಯೋತಿ ಸಾಕ್ಷಿಯಾಗಿ ಪ್ರತಿಜ್ಞೆ ಕೈಯುತ್ತೇನೆ. ಜೈ ಹಿಂದ್. ಬಳಿಕ ಸರ್ಕಾರಿ ನೌಕರರ ಸಂಘದ ಖಜಾಂಚಿ SS ಡೊಳ್ಳಿನ್ ಮಾತನಾಡಿ, ಕ್ರೀಡೆ ಆಡಲು ಸದೃಢ ದೇಹ ಅವಶ್ಯಕ. ಹಾಗಾಗಿ ನಾವು ಯೋಗದೊಂದಿಗೆ ದೇಹ ದಂಡನೆ ಮಾಡಲೇಬೇಕು.
ಮಕ್ಕಳಿಗೆ ಆಟ ಅಂದಾಗ ಎಲ್ಲಿಲ್ಲದ ಸಂತೋಷ, ಏಕೆಂದರೆ ಕ್ರೀಡೆ ಎನ್ನುವುದು ಸ್ನೇಹಿತರೊಂದಿಗೆ ಆಟವಾಡಿ ಸಂತಸದಿಂದ ಇರುವ ಗಳಿಗೆ. ಹಾಗಾಗಿ ಮಕ್ಕಳು ಆಟಕ್ಕೆ ಮಹತ್ವ ನೀಡುವಷ್ಟು ಶಿಕ್ಷಣಕ್ಕೆ ನೀಡಬೇಕು ಎಂದರು. ಏನೆಲ್ಲ ಮಾಡ್ಬೋದು ಆ ನಿಟ್ಟಿನೊಳಗೆ ಈ ಒಂದು ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಾಗ ಆ ಓದಿನಲ್ಲಿ ಕೂಡ ನಾವು ಶಿಸ್ತನ್ನು ಅಳವಡಿಸ್ಕೊಳ್ಳಿಕ್ಕೆ ಆಗ್ತದೆ. ಕ್ರೀಡೆ ಇಲ್ಲದ ಜೀವನ ಕ್ರೀಡೆ ತಿಂದ ಹಣ್ಣಿನಂತೆ ಅಥವಾ ಕ್ರೀಡೆ ತಿಂದ ಸಾವಿನಂತೆ. ನಾವು ಸದೃಢವಾಗಿ ಇರಬೇಕಂದಪ್ಪ ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಮಾತ್ರ ಸಾಧ್ಯ. ಸೋಲು ಗೆಲುವು ಇಲ್ಲಿ ಮುಖ್ಯಲ್ಲ, ಸೋಲೆ ಗೆಲುವಿನ ಮೆಟ್ಟಲು. ಇಲ್ಲಿ ನಿರ್ಣಾಯಕರು ಹೇಳುವಂಥ ನಿರ್ಣಯವನ್ನು ಪಾಲಿಸಿ ನಾವು ಆಟದಲ್ಲಿ ಭಾಗವಹಿಸಿದಾಗ ನಮ್ಗೆ ಒಂದಿಲ್ಲ ಒಂದು ದಿವಸ ಜಯ ಸಿಗುತ್ತೆ. ಆ ನಿಟ್ಟಿನೊಳಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ರೀಡೆಗಳಲ್ಲಿ ಪ್ರಾಮಾಣಿಕತೆಯಿಂದ ಆಟವನ್ನು ಆಡ್ರಿ. ನಿರ್ಣಾಯಕರು ಕೊಟ್ಟಂಥ ನಿರ್ಣಯಕ್ಕೆ ತಾವೆಲ್ಲರೂ ಬದ್ಧರಾಗಿ ಕ್ರೀಡೆಯಲ್ಲಿ ಭಾಗವಹಿಸ್ರಿ. ಈ ಒಂದು ಕ್ರೀಡಾಕೂಟದಲ್ಲಿ ಜಯಶೀಲರಾಗಿ ವಲಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಅಂತ ಹೇಳುತ್ತಾ, ಇನ್ನು ಇದೇ ಸಂದರ್ಭದಲ್ಲಿ ದಕ್ಷಿಣ ವಲಯದ ಸಿಆರ್ಪಿ ಆರ್ಜಿ ಮ್ಯಾಕಲ್, ಬಸವರಾಜ್ ಅನ್ನಿಗೇರಿ, ಬಿಎಂ ಹಿರೇಮಠ್, ಟಿಎಸ್ ಚಳಮರದ, ಸುಮಂಗಳ ಪಾಟೀಲ್, ಸುರೇಶ್ ಶಿಂದೆ, ರವಿ ವರಗಪ್ಪನವರ್, ವೆಂಕಟೇಶ್ ಕಾಳೂರ್, ಮಂಜು ಗುಡೂರ್, ರೇಣುಕಾ ರಾಯಬಾಗಿ, ರೂಪಾ ಆರ್ಯರ್, ಕವಿತಾ ಲಾಳಿ, ಮೌಲಾನಬಿ ಮಲ್ದಾರ್, ಎಸ್ ಡೊಳ್ಳಿನ್, ಎಸ್ಕೆ ಮಠದ್, ಎಸ್ ಸೊಟ್ಟಬಸಪ್ಪನವರ್, ಮುಕುಂದ್ ಭಗವತಿ, ಫಾತಿಮಾ ಬೇಗಂ, ಬಸವರಾಜ್ ಹೊಸಗೌಡ್, ಸುಜಾತ ದಿವಾನದ್, ನಾಗರಾಜ್ ಬಾದ್ನಟ್ಟಿ, ಬಸವರಾಜ್ ಗುಳುಗುಳಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಅನ್ನದಾನೇಶ್ವರ ಪಿಯು ಕಾಲೇಜಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ರಲ್ಲಿ ಉತ್ತರ ವಲಯ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು.